ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು PC ಒಂದು ಹಾಲ್ ಟಿಕೆಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ನೀವು PC ಹಾಲ್ ಟಿಕೆಟನ್ನು ಹೀಗೆ ತಾನೇ ಬಿಟ್ಟಿದ್ದಾರೆ. ಇಲ್ಲಿ ನೀವು ಪರೀಕ್ಷೆನ ಆಯ್ಕೆ ಮಾಡ್ಕೋಬೇಕು. ಹೇಗೆ ಅಂದರೆ ನೋಡಿ, ಇಲ್ಲಿ RPC ಕೊಟ್ಟಿದ್ದಾರೆ, KK ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವುದೋ ಒಂದು ಹಾಲ್ ಟಿಕೆಟ್ ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಾನಿಲ್ಲಿ RPCನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಅರ್ಜಿ ಸಂಖ್ಯೆನ ಕೊಟ್ಟಿರ್ತಾರೆ. ಲೈಕ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ಅರ್ಜಿ ಸಂಖ್ಯೆ ಅಥವಾ ದಾಖಲಾತಿ ID ಅಂತ ಕರಿತೀವಿ. ಸೊ ಅದನ್ನು ನೀವು ಇಲ್ಲಿ ನಮೂದಿಸಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ಅಭ್ಯರ್ಥಿಯ ಹೆಸರು. ಇಲ್ಲಿ ನಿಮ್ಮ ಹೆಸರನ್ನು ಹಾಕಬೇಕು. ನಿಮ್ಮ ಹೆಸರು ಅಪ್ಲಿಕೇಶನಲ್ಲಿ ಯಾವ ರೀತಿ ಇದೆನೋ ಇನ್ಷಲ್ಲು ಎಲ್ಲ ಮೆನ್ಷನ್ ಮಾಡಿ ಯಾವ ರೀತಿ ಇದೆ ಸೇಮ್ ಅದೇ ರೀತಿಯೇ ಹಾಕಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಕ್ಯಾಪ್ಚಾನ ನಮೂದು ಮಾಡಬೇಕು. ಇಲ್ಲಿ ನೋಡಿ ಕ್ಯಾಪ್ಚಾ ಕೊಟ್ಟಿದ್ದಾರಲ್ಲ, P17MW ಅಂತ. ಸೊ ಅದು ಯಾವ ರೀತಿ ಇದೆಯೋ ಅದೇ ರೀತಿಯೇ ಮೆನ್ಷನ್ ಮಾಡಬೇಕು. ಸ್ಮಾಲಲ್ಲಿದೆ, ರಿಮೈನಿಂಗ್ ಎಲ್ಲವೂ ಕ್ಯಾಪಿಟಲ್ಲಿದೆ. ಸೊ ಎಲ್ಲವನ್ನು ನೀಟಾಗಿ ಮೆನ್ಷನ್ ಮಾಡಿ ಇಲ್ಲಿ ಸಲ್ಲಿಸು ಅಂತ ಕೊಟ್ಟರೆ ಸಾಕು. ನಿಮಗೆ ಹಾಲ್ ಟಿಕೆಟ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ಅದರಲ್ಲಿ ಎಲ್ಲ ಮಾಹಿತಿನೇ ಇರುತ್ತೆ. ಕರೆಕ್ಟಾಗಿ ನೀವು ಎಲ್ಲಿ ಸೆಂಟರು ಮತ್ತು ದಿನಾಂಕಗಳನ್ನು ಚೆನ್ನಾಗಿ ನೋಡಿಕೊಂಡು ಪ್ರಿಪರೇಷನನ್ನು ಇಷ್ಟು ದಿನ ಮಾಡಿದಿರಲ್ಲ, ಸೊ ಒಂದು ಎಲ್ಲ ಸೂಚನೆಗಳನ್ನು ಕೂಡ ನೀವು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗುತ್ತೆ. ಹಾಲ್ ಟಿಕೆಟಲ್ಲಿ ಎಲ್ಲ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಎಕ್ಸಾಂಪಲಿಗೆ ನೋಡಿ, ಇಲ್ಲಿ ಕೂಡ ಕೊಟ್ಟಿದ್ದಾರೆ ನಿಮಗೆ. ಸೊ ಬೆಲ್ ಸಮಯ ಈ ಥರ ಪರೀಕ್ಷೆ ವಿವರಗಳಿಗಾಗಿ KA ವೆಬ್ಸೈಟನ್ನು ಭೇಟಿ ನೀಡಬೇಕು. ನೀವು ಅಲ್ಲಿ ಹಾಲ್ ಟಿಕೆಟ್ ಹಿಂದ್ಗಡೆನೇ ನಿಮ್ಗೆ ಕೊಟ್ಟಿರ್ತಾರೆ. ಸೊ ನೋ ವರೀಸ್, ಅಲ್ಲೆಲ್ಲ ನೀವು ಓದ್ಕೋಬೋದು. ಇಲ್ಲಿ ನೋಡಿ ಡ್ರೆಸ್ ಕೋಡ್ ಯಾವ ಥರ ಇದೆ ಅಂತ ಕೂಡ ಕೊಟ್ಟಿರ್ತಾರೆ. ನೆಕ್ಸ್ಟ್, ಪ್ರವೇಶ ಟಿಕೆಟ್ ಡೌನ್ಲೋಡ್ ಮಾಡೋ ಅರ್ಜಿಯಲ್ಲಿ ಅರ್ಜಿ ಸಂಖ್ಯೆ ನೋಂದಣಿ ಐಡಿಯನ್ನು ನಿಖರವಾಗಿ ನಮೂದಿಸಬೇಕು. ನಾನು ಹೇಳಿದ್ನಲ್ಲ, ಕರೆಕ್ಟಾಗಿ ಅರ್ಜಿ ಸಂಖ್ಯೆನ ಹಾಕಬೇಕು. ಅದಾದಮೇಲೆ ಸಿವಿಲ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಆಗಸ್ಟ್ 2026 ಬೆಳಗ್ಗೆ 10:30ರಿಂದ 12ರವರೆಗೆ ಇದೆ. ಮಧ್ಯಾಹ್ನ ಈ KKದವ್ರದ್ದು ಮಧ್ಯಾಹ್ನ 2:30ರಿಂದ 4 ಗಂಟೆ ತನಕ ಇದೆ. ಇಲ್ಲೇ ನಿಮಗೆ ಡೇಟನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಎಲ್ಲ ಚೆನ್ನಾಗಿ ನೋಡಿಕೊಂಡು ಒಂದು ಪರೀಕ್ಷೆಗೆ ಹಾಜರಾಗಿ ಅಂತ ಹೇಳ್ತಾ ಎಲ್ಲರೂ ಸಿದ್ಧತೆನ ಚೆನ್ನಾಗಿ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಳ್ತೀನಿ. ಕಾನ್ಫಿಡೆಂಟಾಗಿ ಎಕ್ಸಾಮ್ ಹಾಲಲ್ಲಿ ನೀಟಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಒಂದು ಜಾಬನ್ನು ಪಡ್ಕೊಳ್ಳುವಲ್ಲಿ ನೀವು ಯಶಸ್ವಿಯಾಗಿ ಅಂತ ಹೇಳ್ತಾ, ಸೊ ಆಲ್ ದ ಬೆಸ್ಟ್ ನಿಮ್ಮೆಲ್ರಿಗೂ. ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.